ಆಹಾ ಆಹಾ, ಅದೇನ್ ಭಕ್ತಿ, ಅದೇನ್ ಭಕ್ತಿ. ಅಲ್ಲ, 1 ಗಂಟೆಯಿಂದ ಅದೇನ್ ಪ್ರಾರ್ಥನೆ ಮಾಡ್ತಿರ್ಬೋದು. ನಾನು ಎಣ್ಣೆ ಹುಸೇನ್ ತರ ದೊಡ್ಡ ಆರ್ಟಿಸ್ಟ್ ಆಗಿ ಮಾಧುರಿ ದೀಕ್ಷಿತ್ ಹಾಕೊಂಡು ಗಜಗಾಮಿನಿ ತರ ಸಿನಿಮಾ ಮಾಡಿದ್ರು ಪರವಾಗಿಲ್ಲ. ಅಟ್ಲೀಸ್ಟ್ ಇಲ್ಲೇ ಯಾವ್ದಾದ್ರು ಲೋಕಲ್ ಸೆಟಪ್ ಮಾಡ್ಸಪ್ಪ. ಎಕ್ಸ್ಕ್ಯೂಸ್ ಮೀ. ನನ್ನ ಅಪ್ಲಿಕೇಶನ್ ನ ಇಷ್ಟು ಬೇಗ ಸ್ಯಾಂಕ್ಷನ್ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ತಂದೆ. ಥ್ಯಾಂಕ್ ಯು. ಎಸ್. ಸ್ವಲ್ಪ ಮಗುನ್ ನೋಡ್ಕೋತೀರಾ? ಉರುಳು ಸೇವೆ ಮಾಡ್ಬೇಕು. ಉರುಳ್ಬೇಕಾದ್ರೆ ಡಿಸ್ಟರ್ಬ್ ಆಗಬಾರ್ದು. ಮಗು ತುಂಬಾ ಚೆನ್ನಾಗಿದೆ. ನಿಮ್ಗೆ ಹುಟ್ಟಿದ್ದ? ಐ ಮೀನ್ ನಿಮ್ಮ ಅಕ್ಕ ತಂಗಿ ನಿಮ್ಮದ ಅಂತ ಕೇಳಿದೆ. ನಿಮ್ದು ಅಂತಾನೆ ಇಟ್ಕೊಳ್ಳಿ, ನಾನ್ ಬರೋವರೆಗೂ. ಹಾಗೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನೀವು ಅಷ್ಟೇ ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಬೇಗ ಹೋಗಿ, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ಮಗು ಡೋಂಟ್ ವರಿ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲೂ ಕಾಣ್ತಿಲ್ವಲ್ರಿ? ಏನ್ರಿ ಮಾಡೋದು? ಓದಬೇಕು. ನಿಂಗೆ ಚಿಲ್ಲಿ ಚಿಕನ್ ಬೇಕಾ, ಮಟನ್ ಮಗುರಿ ಚಿಕನ್ 65 ಬೇಕಾ, ಪಾಪ್ಕಾರ್ನ್ ಬೇಕಾ? ಮಗುನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ಯಾ? ಕಿಡ್ನಾಪ? ರೇ ಸ್ವಾಮಿ, ಯಾರು ನೀವು? ನಿಮ್ಮಪ್ಪ ಕೊಡ ಮಗುನ. ಮದ್ವೆ ಛತ್ರದಲ್ಲಿ ಮಗು ಆಡ್ಕೊಳ್ಳಿ ಅಂತ ಬಿಟ್ಟಿದ್ರೆ ಕತ್ಕೊಂಡ್ ಬಂದಿದ್ದೀನಪ್ಪ. ಯಾವ ಮದುವೆ, ಯಾವ ಛತ್ರ? ರೇ ಮೇಡಮ್, ಇದು ಬೇರೆಯವ್ರ ಮಗು. ಇದು ಸುಳ್ಳು ಬೇರೆ ಮಗುಳ್ತಾ. ಕೊಡ ಮಗುನ. ಅಯ್ಯೋ, ಮಗು ಮೈ ಮೇಲೆ ದೊಡ್ಡಗಳ ಕಾಣ್ತಿಲ್ರಿ, ಬಿಚ್ಕೊಂಡ್ಬಿಟ್ಟಿದ್ದಾನೆ. ನೋಡ್ರೆ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಯಾವ್ದೋ ಒಂದು ಹುಡುಗಿ ಬಂತು, ಮಗು ಅಲ್ತಾ ಇದೆ, ಸ್ವಲ್ಪ ಹಿಡ್ಕೊಳ್ಳಿ, ಉರುಳು ಸೇವೆ ಮಾಡ್ಬರ್ತೇನೆ ಅಂತ ಹೋಯ್ತು ಅಷ್ಟೇ. ನೋಡು, ಈ ಕತೆ ಎಲ್ಲ ನಾತ ಕಟ್ಬೇಡ. ಮರ್ಯಾದೆಯಾಗಿ ಬಿಚ್ಕೊಂಡ್ರೆ ಒಡವೆ ಕೊಟ್ಬಿಡು. ರೇ, ಬಿಚ್ಕೊಂಡಿದ್ರಲ್ವನ್ರಿ ಕೊಡೋದಿಕ್ಕೆ. ಇವ್ರು ಯಾರು ಇವ್ರು? ಇವನು ಮರ್ಯಾದೆಯಿಂದ ಹೇಳಿದ್ರೆ ಕೇಳಲ್ಲ ಅಂತ ಕಾಣಿಸುತ್ತೆ ಕಣೆ. ಕೇಳೋದಿಲ್ಲ. ಈಗೇನ್ ಹೊಡಿತೀರ ಈಗ? ಸಿದ್ದು ಸಾರಿದಾರಾ? ಒಂದ್ 5 ನಿಮಿಷ ಬರ್ತೀನಿ. ನನ್ ಬಟ್ಟೆ ಹಾಕಬೇಡ ಅಂತ ನಿಂಗೆ ಎಷ್ಟಾರ ಹೇಳೋದು? ನೋಡಿ, ಇವತ್ತು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನನ್ನ ತಲೆ ತಿನ್ಬೇಡಿ. ಬಟ್ಟೆ ಬಿಚ್ಚ ಇಲ್ಲ, ನಾನೇ ಬಿಚ್ಚಲ. ನೀ ಸುಮ್ನೆ ಬಿಚ್ಚೋ. ಇದನ್ನ ಹಾಕ ಹೋಗು. ಈಗ ಸಮಾಧಾನ ಆಯ್ತಾ? ಕೆಲ್ಸಕ್ಕೆ ಮೊದಲೇ ದಿನ ಹೋಗ್ತಿದ್ದಾನೆ, ಹಾಕೊಂಡ್ರೆ ಬಟ್ಟೆ ಬಿಚ್ಚಿದ್ರಲ್ಲ. ನಿಮ್ ಮನುಷ್ಯತ್ವ ಇದೆಯಾ? ಸೌಮ್ಯ, ನನಗೆ ಅವನ ಮೇಲೆ ಪ್ರೀತಿನೇ ಇಲ್ಲ ಅನ್ಕೊಂಡಿದ್ಯಾನೆ. ನಿನಗೆ ಅವನ್ ತಮ್ಮ ಇರ್ಬೋದು, ಆದ್ರೆ ಅವ್ನು ನನಗೆ ಮಗ ಇದ್ದ ಕಣೆ. ಅವ್ನು ಯಾವಾಗ್ಲೂ ಯಾಕೆ ಬೈತಾ ಇರ್ತೀನಿ ಹೇಳು? ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳಿ ಅಂತ. ಬಟ್ಟೆ ಮೇಲೆ ಯಾಕೆ ಇಸ್ತ್ರಿ ಮಾಡಿರ್ತಿದ್ದೆ ಹೇಳು? ಅವ್ನು ಹಾಕೊಂಡು ಸಂತೋಷವಾಗಿರ್ಲಿ ಅಂತ. ಕಾಲ್ ಕರ್ಕೊಂಡು ಯಾಕೆ ಜಗಳ ಆಡ್ತಿದ್ದೆ ಹೇಳು? ಅನಾಥ ಅನ್ನೋ ಭಾವನೆ ಬರ್ದೇ ಇರ್ಲಿ ಅಂತ. ಇವತ್ತು ಅವ್ನು ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಹಳೆ ಶರ್ಟ್ ಯಾಕೆ, ಹೊಸ ಶರ್ಟ್ ಹಾಕೊಳ್ಳಿ ಅಂತ ಕಣೆ. ಇವತ್ ಬೇಡ ಪುಟ್ಟು, ನಾಳೆ ಇನ್ನೊಂದು ದೊಡ್ಡ ಕಾರ್ ತಗೊಂಡ್ಬಂದ್ಬಿಟ್ಟು ಅದ್ರಲ್ಲಿ ರೌಂಡ್ ಓಡಿಸ್ತೀನಿ. ಓಕೆ? ಆಟ ಮಾಡ್ಬಾರ್ದು ಪುಟ್ಟ. ಮಾಮ ಇವತ್ತು ಹೊಳ್ಳಿ, ಇನ್ನೊಂದ್ಸಲಿ ಗಾಡಿ. ಬಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ? ನಿಮ್ಮ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಾಯ್ತು ಸರ್. ನನ್ನ ಆಶೀರ್ವಾದ ಅಲ್ಲ, ಎಲ್ಲ ಅವನ ಆಶೀರ್ವಾದ. ನಾನು ಅವನ್ನೇ ನಂಬಿರೋದು. ನಂಬಿಕೆ ಮುಖ್ಯ. ಸರ್, ಏನೋ ಕೆಲಸ ಹೇಳಿದ್ರಿ? ಓ, ಕೆಲ್ಸ. ನೀನೇನಾದ್ರೂ ಅನಂತಪುರದ ಕಡೆ ಹೋಗೋದಿದ್ಯಾ? ಸರ್, ನೀವು ಹೇಳಿದ್ರೆ ಹೋಗಿ ಬರ್ತೀನಿ. ಆ ಬ್ರೀಫ್ ಕೇಸ್ ತಗೊಂಬಾರೋ. 11:15 ಬೆಂಗಳೂರಿನಿಂದ ಹೈದರಾಬಾದ್ಗೆ ಒಂದು ಎಕ್ಸ್ಪ್ರೆಸ್ ಟ್ರೈನ್ ಇದೆ. ನೀನ್ ಅದ್ರಲ್ಲಿ ಹೋಗಿ ಅನಂತಪುರದಲ್ಲಿ ಇಳ್ಕೋತೀಯ. ಅಲ್ಲಿ ಕಪ್ಪಗೆ ದಪ್ಪಗೆ ಖಾದಿ ಪ್ಯಾಂಟು ಶರ್ಟ್ ಹಾಕೊಂಡು ಜನಾರ್ದನ್ ರೆಡ್ಡಿ ಅಂತ ಒಬ್ಬ ವ್ಯಕ್ತಿ ನಿಂತವ ಬರ್ತಾನೆ. ಅವನ್ ಕೈಗೆ ಬ್ರೀಫ್ ಕೇಸ್ ಕೊಟ್ಟು ಅವನ್ ಕೊಡೋ ಬ್ರೀಫ್ ಕೇಸ್ನ ತಗೊಂಡ್ ಬಾ. ಯಾರಿಗೂ ಕೊಟ್ಬಿಟ್ಯಾ? ಯಾವ್ದಕ್ಕೋ ಈ ಮೊಬೈಲ್ ಫೋನ್ ತಗೋ. ಅವ್ನು ಸಿಕ್ಕ ತಕ್ಷಣ ಅವನ ಕೈಲಿ ನನ್ಗೊಂದು ಫೋನ್ ಮಾಡಿಸು. ಯೂನಿವರ್ಸಿಟಿ ರೈಲ್ವೆ ಸ್ಟೇಷನ್ಗೆ
ಸರ್ ಇದ್ರಲ್ಲಿ ಬಿಟ್ಟಿವ್ನಿ ನಮ್ ತಾತ ಹೇಳ್ತಾ ಇದ್ರು ಪ್ರಾಣಿಗಳನ್ನ ಬೇಕಾದ್ರೆ ನಂಬು ಮನ್ಸನ್ನ ನಂಬೇಡ ಅಂತ. ಅಲ್ಲಯ್ಯ, ಜಾತಿ ಗೊತ್ತಿಲ್ಲ, ಜಾತಕ ಗೊತ್ತಿಲ್ಲ, ಬೀದಿಲ್ ನಿಂತಿದ್ದವನ್ನ ಕರ್ಕೊಂಡ್ ಬಂದು ಕಷ್ಟ ಅಂದ ತಕ್ಷಣ ಕಂತೆ ಕಂತೆ ಎತ್ಕೊಟ್ಟೆ. ಯಾಕೆ ಹೇಳೋ? ನಂಬಿಕೆ, ನಂಬಿಕೆ. ಈ ಬ್ರೀಫ್ ಕೇಸ್ ನಲ್ಲಿ ಏನಿದೆ ಅಂತ ಅನುಮಾನ ಪಡ್ತಿದ್ಯಲ್ಲ, ನೋಡು ನೋಡು ಏನಿದೆ ಅಂತ. ನಿನ್ನ ಕೈಲಿ 1 ಕೋಟಿ ರೂಪಾಯಿ ಕಳಿಸ್ತಾ ಇದ್ದೀನಿ. ಯಾಕೆ ಹೇಳು? ನಂಬಿಕೆ. ನನಗೆ ನಿನ್ ಮೇಲೆ ನಂಬಿಕೆ ಐತೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಏ ಮುನಿಯ, ಬ್ರೀಫ್ ಕೇಸ್ ತಗೊಳ್ಳ, ಅನಂತಪುರಕ್ಕೆ ನೀನೇ ಹೋಗು. ಸರ್ ನಾನು ರೀತಿ ಹೇಳಿಲ್ಲ, ನಾನೇ ಹೋಗ್ಬರ್ತೀನಿ ಸರ್. ಬೇಡ ಬೇಡ, ನಂಬಿಕೆ ಇಲ್ಲ ಅಂದ್ರೆ ಈ ಗೌಡ ಯಾವ ಕೆಲಸ ಮಾಡ್ಸಕ್ಕಿಲ್ಲ. ಸರ್ ಪ್ಲೀಸ್ ಸರ್, ನಾನೇ ಹೋಗ್ಬರ್ತೀನಿ ಸರ್. ಪರವಾಗಿಲ್ಲ, ಏಯ್ ನೀನೇ ಹೋಗ್ಲಾ. ಸರ್ ಪ್ಲೀಸ್ ಸರ್, ನಾನೇ ಹೋಗ್ಬರ್ತೀನಿ. ಈಗ ನಂಬಿಕೆ ಬಂತ? ಏಯ್ ಬಡ್ಲಾ. ಬರ್ತೀನಿ ಸರ್. ಹ್ಮ್ 1 ನಿಮಿಷ. ಯಾವ್ದಕ್ಕೂ ಇದನ್ನ ಇಟ್ಕೋ. ಸರ್ ಇದು ಗಾಬರಿ ಆಗ್ಬೇಡ. ಇಟ್ಕೊಂಡ್ ಮಾತ್ರಕ್ಕೆ ಸುಡ್ಬೇಕು ಅಂತ ಏನೂ ಇಲ್ಲ. ಇಷ್ಟೊಂದು ದುಡ್ಡು ತಗೊಂಡು ಪ್ರಯಾಣ ಮಾಡುವಾಗ ಎಮರ್ಜೆನ್ಸಿಗಿರ್ಲಿ ಮಾಡಿಕ್ಕೋ. ಏಯ್ ಗಾಡಿ ಸ್ಟಾರ್ಟ್ ಮಾಡ್ಲಾ? ಕೂತ್ಕೋ ಕೂತ್ಕೋ. ಅಣ್ಣ, ಆ ಹುಡುಗನ್ ಕೈಲಿ ಅಷ್ಟೊಂದು ದುಡ್ಡ ಎತ್ಕೊಂಡು ಹೋಗ್ಬಿಡ್ತಾನಲ್ಲ, ಭೂಮಿ ಗುಂಡಾಗದೆ. ಎಲ್ಲಿಗ್ಲಾ ಹೋಯ್ತಾನೆ? ನಾನು ಅವನ್ ಕೈಲಿ ಕಳ್ಸಿರೋ ಬ್ರೀಫ್ ಕೇಸು 1 ಕೋಟಿಗೆ ಬಾಳಿದ್ರೆ, ಅವನ ಅನಂತಪುರದಿಂದ ತರೋ ಬ್ರೀಫ್ ಕೇಸು ಕೋಟಿಗೆ ಬಾಳ್ತದೆ. ಏನೇ ಆಗ್ಲಿ, ಅಷ್ಟು ದೊಡ್ಡ ಜವಾಬ್ದಾರಿನ ಅವ್ನು ಯಾಕೆ ಕೊಟ್ರಿ? ನಾನೇ ಹೋಗ್ತಿದ್ದೆ. ನೀನ್ ಹೋಗ್ತಿದ್ದೆ, ಆದ್ರೆ ವಾಪಸ್ ಬರ್ತಾ ಇರ್ಲಿಲ್ಲ. ಎಂತ ಪರಿಸ್ಥಿತಿಲೂ ಗೆದ್ದು ಬರೋ ತಾಕತ್ತು ಅವನಿಗಿದೆ. ಅದಕ್ಕೆ ಅವನ್ನ ಕಳ್ಸಿದ್ದು. ಅವನ್ ತರೋ ಬ್ರೀಫ್ ಕೇಸ್ ನಲ್ಲಿ ATM ಬ್ಯಾಂಕ್ ಇಂಟರ್ನೆಟ್ ಸಿಸ್ಟಮ್ ನ ಫೇಲಿಯರ್ ಮಾಡೋ ಕಂಪ್ಯೂಟರ್ ಚಿಪ್ ಇರ್ತದೆ. ಆ ಚಿಪ್ ನಿಂದ ಎಲ್ಲಾ ATM ಬ್ಯಾಂಕ್ ಲೂಟಿ ಮಾಡ್ತೀನಿ.